ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಬಿಬಿ ಇಂಗಳಗಿ ಮಾತನಾಡಿ, ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ರಾಜ್ಯದಲ್ಲಿ ಹೋದ ವರ್ಷ ನಾವು ವಿಶ್ವ ಕನ್ನಡಿಗರ ಸಮ್ಮಿಲನ ಎಂದು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೆವು. ಈ ಬಾರಿ ಎಲ್ಲಿ ಹಮ್ಮಿಕೊಳ್ಳಬೇಕೆಂದು ಎಲ್ಲ ಪದಾಧಿಕಾರಿಗಳ ಸಭೆ ಕರೆದು ಅವರ ಒಪ್ಪಿಗೆ ಮೇರೆಗೆ ಗುಲ್ಬರ್ಗಾದಲ್ಲಿ ಇದೇ 17ರಂದು ವಿಶ್ವ ಕನ್ನಡಿಗರ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಪ್ರಥಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಮಾನ್ಯ ಮುತ್ತಪ್ಪ ರೈ ಅಣ್ಣನವರನ್ನು ಈ ಸಂದರ್ಭದಲ್ಲಿ ನನ್ನ ಹೃದಯ ಮಂದಿರ ನೆನೆಯುತ್ತಾ, ಅದೇ ರೀತಿ ಜೈ ಕರ್ನಾಟಕ ಸಂಘಟನೆಯನ್ನು ಈಗ ಮುನ್ನಡೆಸಿಕೊಂಡು ಹೊಂಟಿರತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ BN ಜಗದೀಶ್ ಅಣ್ಣನವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಅದೇ ರೀತಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ರಾಮಚಂದ್ರಣ್ಣವರಾಗಿರ್ಬೋದು, ಪ್ರಕಾಶ್ ರೈ ಅವರು, ನಾರಾಯಣ ಸ್ವಾಮಿ ಅವರು, ಇಡೀ ನಮ್ಮ ರಾಜ್ಯ ಇಡೀ ಪದಾಧಿಕಾರಿಗಳಿಗೆ ನನ್ನ ಒಂದು ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ಜೈ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯದಲ್ಲಿ ಹೋದ ವರ್ಷ ನಾವು ವಿಶ್ವ ಕನ್ನಡಿಗರ ಸಮ್ಮಿಲನ ಅಂತೇಳಿ ಅರಮನೆ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ಅದೇ ರೀತಿ ಈ ಸಲ ಯಾವ ಇದರಲ್ಲಿ ಮಾಡಬೇಕು, ಅಲ್ಲೇ ಮಾಡಿದ್ರೆ ಪದೇ ಅಲ್ಲಿ ಮಾಡಿದ್ರೆ ಸರಿ ಅನ್ಸಲ್ಲ ಅಂತೇಳಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳನ್ನ ನಾವು ಒಂದು ರಾಜ್ಯಕ್ಕೆ ಮೀಟಿಂಗ್ ಕರೆದು, ಆ ಮೀಟಿಂಗ್ ಒಳಗೆ ನೀವು ಯಾರ್ಯಾರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನೀವು ಈ ಸಲ ಯಾವ ಜಿಲ್ಲೆದೊಳಗೆ ಮಾಡಿದ್ರೆ ಸೂಕ್ತ ಆಗ್ತೈತಿ, ಗಡಿ ಭಾಗದಲ್ಲಿ ಕನ್ನಡವನ್ನು ಒತ್ತು ಕೊಡಬೇಕು, ಗಡಿ ಭಾಗದಲ್ಲಿ ಅದೇ ಉದ್ದೇಶಕ್ಕೆ ನಾವು ಬಿಜಾಪುರದಲ್ಲಿ ಅಂದರೆ ಇಲ್ಲ ಇದೊಂದು ಸಲ ಗುಲ್ಬರ್ಗಾದಲ್ಲಿ ಮಾಡಿದ್ರೆ ಒಳ್ಳೇದಾಗ್ತೈತಿ, ಅಲ್ಲಿನೂ ಗಡಿ ಭಾಗ ಮಹಾರಾಷ್ಟ್ರ ಹತ್ರ ಎಲ್ಲ ಅಲ್ಲೊಂದು ಕನ್ನಡ ಒಂದು ಇದು ಆಗ್ತೈತಿ ಅಂತೇಳಿ ಅವರು ಒತ್ತಾಯಪೂರ್ವಕವಾಗಿ ನಮ್ಮ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಇದೊಂದು ಸಲ ನಮ್ಮ ಜಿಲ್ಲೆಗೆ ಬಿಟ್ಟು ಕೊಡ್ರಿ ಅಂತ ಸಂಬಂಧ ಇಡೀ ಎಲ್ಲ ಜಿಲ್ಲೆಯವರ ಒಂದು ಒಪ್ಪಿಗೆ ಮೇರೆಗೆ ಈ ಸಲ ರಾಜ್ಯ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಗುಲ್ಬರ್ಗಾದಲ್ಲಿ ಒಂದು ಅತ್ಯುತ್ತಮವಾದಂಥ ವಿಶ್ವ ಕನ್ನಡಿಗರ ಸಮ್ಮಿಲನ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರೇ ವ್ಯಕ್ತಿ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಹೊರಗಿನ ದೇಶದಲ್ಲಿ ಯಾವುದೋ ಒಂದು ದುಬೈ ಅಂತ ನಿಂತ ಎಲ್ಲ ಇದ್ದವರು ಅಲ್ಲಿದ್ದ ಕೂಡ ಒಂದು ನಮಗ ಒಂದು ಬೈಟ್ ಕಳಿಸ್ತಾ ಇದ್ದಾರೆ. ನಾವು ಕೂಡ ಸಂಘಟನೆ ಇದಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ. ಅಂಥವ್ರಿಗೆಲ್ಲ ಕರೆಸಿ ಒಂದು ಸನ್ಮಾನವನ್ನು ಮಾಡಿ ಅವರಿಗೊಂದು ಇನ್ನೊಂದಿಷ್ಟು ಉತ್ತೇಜನವನ್ನು ಕೊಡುವಂತ ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಈ ಬಿಜಾಪುರ ಜಿಲ್ಲಾದು ನಾವು ರಾಜ್ಯ ಜೈ ಕರ್ನಾಟಕ ಸಂಘಟನೆ ರಾಜ್ಯ ಕಾರ್ಯದರ್ಶಿ, ನೀವು ಬಿಜಾಪುರ ಜಿಲ್ಲೆಯನ್ನ ಯಾವ ತರ ನೀವು ಎಲ್ಲಿಂದ ಎಷ್ಟು ಜನ ತರ್ತೀರಿ ಏನನ್ನೋ ನಮಗೆ ನೀವು ಬಿಜಾಪುರದವರೇ ಆಗಿರೋ ಸಂದ ನೀವು ಬಿಜಾಪುರದಲ್ಲಿ ಎಷ್ಟು ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಕ್ಕೆ ಏನೇನ್ ಮಾಡ್ತೀರಿ ಅನ್ನೋ ನಮಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಅನ್ನು ನಾವೀಗ ನಿಮ್ಮ ಮುಖಾಂತರ ಅಂದ್ರೆ ನಾವೇ ಎಲ್ಲ ಮಾಡಿದ್ರೆ ಸಾಧ್ಯ ಆಗುದಿಲ್ಲ, ತಮ್ಮದು ನಮ್ಗೆ ಕೈ ಜೋಡಿಸಿದ್ರೆ ನಮಗೊಂದು ಶಕ್ತಿ ಬಂದಂಗೆ ಆಗ್ತೈತಿ. ನೀವಿದ್ರೆ ನಮ್ಗೆ ಶಕ್ತಿ ಇರ್ತೈತಿ, ಪತ್ರಿಕಾ ಮಾಧ್ಯಮದವ್ರು ಇದ್ರೆ ನಮ್ಗೆ ಶಕ್ತಿ. ನಾವು ಬರೇ ಮಾತಾಡಿ ಹೋದ್ರೆ ಯಾರು ಕೇಳಂಗಿಲ್ಲ. ಅದಕ್ಕೋಸ್ಕರ ಇವತ್ತೊಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಚಲೋ ಆಗ್ತೈತಿ ಅಂತೆಲ್ಲ ನಮ್ಮ ಸಹೋದ್ಯೋಗಿಗಳು ಹೇಳಿ ಸಂಬಂಧ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಾಗ್ತಿದೆ. ಅದೇ ರೀತಿ ನಮ್ಮ ಸಂಘಟನೆಗೆ ಒಂದು ಅಲ್ಲಿ ಎಲ್ಲ ಶ್ರೀ ಮುರಳಿಯವರು ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಖ್ಯಾತ ನಟರು ನಟಿಯರು ಎಲ್ಲಾನು ಬಂದು ಒಂದು ಏನೋ ಪಿಕ್ಚರ್ ಅಲ್ಲಿ ಏನೇನ್ ಮಾಡಿದ್ರು ಅವರೆಲ್ಲ ಅಲ್ಲಿ ಸಾಧನೆ ಮಾಡಿ ಎಲ್ಲ ಜನ ಸೇರಿಸೋ ಸಂಬಂಧ. ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಿಂದನೂ ಕೂಡ ಇವತ್ತು ನಾವು ಜೂನಿಯರ್ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಅದರ ಸಂಬಂಧ ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೂಡ ಒಂದೆರಡು ಮಾತಾಡಿ ಒಂದು ಇದು ಗುಲ್ಬರ್ಗಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ಬರಲಿ ಅಂತ ಹೇಳೋ ಮುಖಾಂತರ ಅವ್ರಿಗೂ ಒಂದು ಆಹ್ವಾನ ಕೊಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಇಡೀ ತಾಲೂಕು ಗ್ರಾಮ ಘಟಕ ಎಲ್ಲ ಕಡೆಯಿಂದನೂ ಕೂಡ ನಾವು ನಮ್ಮ ಸಾಧ್ಯ ಆದ ಮಟ್ಟಿಗೆ ನಾವು ಇಲ್ಲಿಂದ 400-500 ಜನವನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಅದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಡೀ ಜೈ ಕರ್ನಾಟಕ ಸಂಘಟನೆಗೆ ಇನ್ನೊಂದಿಷ್ಟು ಶಕ್ತಿ ತುಂಬಲಿ ಅಂತ ಹೇಳಿ ನಾನು ಯಾರು ಪ್ರಿಯಾಂಕಾ ಖರ್ಗೆ ಅದಾರ, ಆಮೇಲೆ ಮುರಳಿ ಅದಾರ, ಭಾಳ ಜನ ಅದಾರ ಸರ್. ಎಲ್ಲ ಇವರು ಮೇನ ನಮ್ಮ ರಾಜ್ಯಾಧ್ಯಕ್ಷರು ಸರ್. ಕನಿಷ್ಠ ಅಂದ್ರೆ ಒಂದು 2 ಲಕ್ಷ ಜನ ತನಕ ಸೇರ್ಬೋದು ಸರ್ ಇಡೀ. ಯಾಕಂದ್ರೆ ನಮ್ಮ ಇಡೀ ಕರ್ನಾಟಕದಾದ್ಯಂತ ಜನ ಪೂರ ಎಲ್ಲ ಜಿಲ್ಲಾದಿಂದ ಇಂತಿಷ್ಟು ಗಾಡಿ ನಮ್ಮ ಒಂದೇ ಜಿಲ್ಲೆಯಿಂದ 500 ಜನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಗುಲ್ಬರ್ಗಾ ಸುತ್ತಮುತ್ತಂತರೂ ಸಿಕ್ಕಾಪಟ್ಟಿ ಅಲ್ಲೆಲ್ಲ ಭಾಳ ಇದು ಐತಿ. ಅದು ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಅಂದ್ರೆ ದೊಡ್ಡ ಮೈದಾನ ಐತಿ. 17ನೇ ತಾರೀಕು ಸರ್, ಫೆಬ್ರವರಿ 17 ಬೆಳಗ್ಗೆಯಿಂದ ಕಾರ್ಯಕ್ರಮದ ವಿಶೇಷತೆಗಳು ಒಂದು ಕನ್ನಡದ ಒಂದು ಇದು ಕನ್ನಡವನ್ನು ಬೆಳೆಸುವ ಸಂಬಂಧವಾಗಿ ಅದರ ಸಂಬಂಧ ಉದ್ದೇಶಕ್ಕಾಗಿ ಆ ಭಾಗದಲ್ಲಿ ಒಂದು ಗಡಿಭಾಗ ಇರೋ ಸಂಬಂಧ ಒಂದು ಕನ್ನಡವನ್ನು ಬೆಳೆಸಿ ಉಳಿಸುವಂತ ಜಲ ನೆಲ ಭಾಷೆ ಬಂದಾಗ ಒಂದು ಏನ್ ಮಾಡ್ತಾ ಇದ್ದೀವಿ ಅದನ್ನ ನಾವು ಅಲ್ಲಿ ಒಂದು ಜಾಸ್ತಿ ಒತ್ತು ಕೊಡೋಕೆ ಪ್ರಯತ್ನ. ಎಲ್ಲ ತರ ಇದೆ, ಎಲ್ಲ ಗೋಷ್ಠಿಗಳು ಇದೆ. ಆಮೇಲೆ ಸ್ವಾಮೀಜಿಗಳು
ಎಲ್ಲ ರೀತಿಯಿಂದನೂ ಒಂದು ಒಳ್ಳೆ ಕಾರ್ಯಕ್ರಮ. ಬರುವ ಫೆಬ್ರವರಿ 17ನೇ ತಾರೀಕಿನಂದು ರಾಜ್ಯದ ಕಾರ್ಯಕ್ರಮವಾಗಿರ್ತಕ್ಕಂಥ ವಿಶ್ವ ಕನ್ನಡಿಗರ ಸಮ್ಮೇಳನ ಅಂತಕ್ಕಂಥ ಒಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ರಾಜ್ಯ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BN ಜಗದೀಶ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಚ್ ರಾಮಚಂದ್ರನ್ ಅವರು ಕೂಡಿ ಒಂದು ಇದನ್ನು ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯಿಂದ ಆಮಂತ್ರಣ ಬಂದಿದೆ. ಎಲ್ಲ ಜಿಲ್ಲಾ ಘಟಕದವರಿಗೂ ಹಾಗೂ ತಾಲೂಕಾ ಘಟಕದವರಿಗೂ ಗ್ರಾಮ ಘಟಕದವರಿಗೂ ಆಮಂತ್ರಣ ಇರೋದರಿಂದ ನಾವು ಕನ್ನಡ ಪರ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಕರ್ನಾಟಕದಾದ್ಯಂತ ಎಲ್ಲ ಕಾರ್ಯಕರ್ತರು ಸೇರಿ ಗುಲ್ಬರ್ಗದಲ್ಲಿ ಮಾಡುವುದರಿಂದ ಇಲ್ಲಿ ಇನ್ನೂ ಉಳಿದ ನಮ್ಮ ನಾಗರಿಕರಾಗಲಿ, ಕಲಾವಿದರಾಗಲಿ ಮತ್ತು ರಾಜಕಾರಣಿಗಳಾಗಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಈ ಒಂದು ತಮ್ಮ ಮುಖಾಂತರ ಇವತ್ತು ಪತ್ರಿಕೋದ್ಯಮ ತಮ್ಮ ಮುಖಾಂತರ ಎಲ್ಲರಿಗೂ ಆಮಂತ್ರಣ ಕೊಡೋದಕ್ಕೆ ನಾವು ಜಿಲ್ಲಾ ಘಟಕ ತಯಾರಾಗಿದ್ದೀವಿ. ಒಳಗೆ ಏನು ಹೋಗಿ ಬೇರೆ ಕಡೆ ಹೋಗಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನು ಕರೆದು ಅಲ್ಲಿ ಸನ್ಮಾನ ಮಾಡುವಂಥ ಒಂದು, ಆಮೇಲೆ ಕಲಾವಿದರನ್ನು ಸನ್ಮಾನ ಮಾಡುವಂಥದ್ದು, ಸಾಹಿತಿಗಳನ್ನು ಸನ್ಮಾನ ಮಾಡುವಂಥದ್ದು, ಪ್ರಗತಿಪರ ರೈತರನ್ನು ಸನ್ಮಾನ ಮಾಡುವಂಥದ್ದು, ಹಾಗೂ ಈ ನಮ್ಮ ಸೈನ್ಯದಲ್ಲಿ ಏನವರು ಹುತಾತ್ಮರಾಗಿರ್ತಕ್ಕಂಥ ಕುಟುಂಬಗಳನ್ನ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿ ಸೈನ್ಯದೊಳಗನೆ ಇದ್ದು ಜಯಶಾಲಿಯಾಗಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಸೈನಿಕರನ್ನು ಸನ್ಮಾನ ಮಾಡುವಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳು. ಅಂದರೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಶ್ರೇಣಿಯನ್ನು ಪಡೆದು ಕರ್ನಾಟಕದಲ್ಲಿ ದಾಖಲೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಕರೆದಲ್ಲಿ ಸನ್ಮಾನ ಮಾಡುವಂಥ ಈ ಸಂದರ್ಭದ ಕಾರ್ಯಕ್ರಮ. ಈ ಹೋದ ವರ್ಷ ಒಂದ್ಸಲ ಬೆಂಗಳೂರಲ್ಲಿ ಮಾಡಿದ್ರು, ಇದು ಎರಡನೇದು ಈ ಗುಲ್ಬರ್ಗಾದಲ್ಲಿ. ಮುಂದಿನ ಮತ್ತೆ ಅವ್ರ ಕೋರ್ ಕಮಿಟಿ ಒಳಗೆ ನಿರ್ಧಾರ ಮಾಡಿ ಮುಂದಿನ ವರ್ಷ ಬಿಜಾಪುರ ಜಿಲ್ಲೆ ಆದ್ರೂ ಆಗ್ಬೋದು, ಬೆಳಗಾವಿ ಆದ್ರೂ ಆಗ್ಬೋದು, ಗಡಿಭಾಗದ ಜಿಲ್ಲೆಗಳಲ್ಲಿ ಇದನ್ನ ಮಾಡುವಂತ ಒಂದು ಉದ್ದೇಶವನ್ನ ರಾಜ್ಯ ಘಟಕ ಹಮ್ಮಿಕೊಂಡಿದೆ. ಅದಕ್ಕೆ ನಾವೆಲ್ಲರೂ ನಾವು ಜಿಲ್ಲೆಯ ಹಾಗೂ ಇನ್ನಿತರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಅದಕ್ಕೆ ಸಾಥ್ ಕೊಡೋದು ತಮ್ಮ ಮುಖಾಂತರ ಒಂದು ನಿರ್ಧಾರ ಮಾಡಿ ತಮ್ಮ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇನೆ. ಹಲವಾರು ನಮ್ಮ ಕಲಾವಿದರು ಕೂಡ ಕರ್ಕೊಂಡು ನಾವು ಗುಲ್ಬರ್ಗದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಆಶಯ ಇದೆ, ನಮಗೂ ಇದೆ. ಸಾಕಷ್ಟು ಕನ್ನಡ ಪರವಾಗಿ ಜಯ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು ನೀವು. ಬಾಲ್ಕೋಟದಲ್ಲಿ ಕೂಡ ನಮ್ಮ ಫ್ರೆಂಡ್ ಇದ್ದಾರೆ, ಉಪೇಂದ್ರ ಅವರು, ಹಾಗೂ ಸಾಕಷ್ಟು ಕಲಾವಿದರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಆಮೇಲೆ ನಮ್ಮ ದಾಸರಥ್ ಅವರು ಇದ್ದಾರೆ. ನಾವು ಕೂಡ ಗುಲ್ಬರ್ಗಕ್ಕೆ ಪ್ರಯಾಣ ಬೆಳೆಸ್ತೀವಿ. ಅಲ್ಲಿ ಕನ್ನಡ ಪರವಾಗಿ ಕನ್ನಡ ಬಗ್ಗೆ ಏನು ಕಲಾವಿದರನ್ನ ಒಂದು ಸಂಘಟನೆ ಮಾಡಿಕೊಂಡು ಈ ಥರ ಜಯ ಕನ್ನಡದಲ್ಲಿ ನಾವು ಪಾಲ್ಗೊಳ್ಳುತ್ತೆ ಅಂತ ಹೇಳ್ತೇವೆ. ಆಚರಿಸುವ ಸಲುವಾಗಿ ಈ ಜಿಲ್ಲಾ ಕಮಿಟಿ ಮತ್ತು ತಾಲೂಕಾ ಕಮಿಟಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೋಸ್ಕರ ನಾವಿಲ್ಲೆಲ್ಲರೂ ಸೇರಿರ್ತೇವೆ. ನಮ್ಮ ಕನ್ನಡ ನಾಡು, ನುಡಿ, ಜಲ, ಭಾಷೆ ಏನು ಅಂತ ತಿಳಿಸಿಕೊಡುವುದರ ಸಲುವಾಗಿ ಈ ಪ್ರೆಸ್ ಮೀಟನ್ನು ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ನಮ್ಮ ಸಾಂಸ್ಕೃತಿಕ ಭಾಷೆ ಕೆಲವೊಂದು ಕಡೆ ಮಾಸ್ತಾ ಹೋಗ್ತಾ ಇದೆ. ಅದನ್ನು ಉಳಿಸೋದಕ್ಕೋಸ್ಕರ ಅದಕ್ಕಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಮತ್ತು ಈ ಎಲ್ಲ ನಮ್ಮ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮ ಇದರ ಉದ್ದೇಶ ಇಷ್ಟೇ ಇದೆ. ನೆಲ, ಜಲ, ಭಾಷೆ, ಯಾಕಂತಂದ್ರೆ ಗಡಿನಾಡಲ್ಲಿ ಅದನ್ನ ಕೊಲ್ತಾ ಹೋಗ್ತಾ ಇದ್ದಾರೆ. ಅದನ್ನು ಉಳಿಸೋದಕ್ಕೋಸ್ಕರ ನಾವು ಈ ಕನ್ನಡ ನಾಡು, ಜಲ, ಭಾಷೆಗ ಎಲ್ಲರೂ ನಾವು ಏನದ ಹೋರಾಟ ಮಾಡಿ ಮತ್ತು ಇದರ ಬದಲಾಗಿ ತಿಳುವಳಿಕೆ ಮಾಡಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಮನವರಿಕೆಯನ್ನು ಮಾಡುತ್ತಾ ಏನದ ಇದರ ಬದಲಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೈತಿ. ಈ ಕಾರ್ಯಕ್ರಮ ಎಲ್ಲ ನಮ್ಮ ವಿಶ್ವ ಕನ್ನಡಿಗರು ಎಲ್ಲರಿಗೂ ಸೇರಿ ಇದನ್ನ ಸಕ್ಸಸ್ ಮಾಡಬೇಕು ಮತ್ತು ಇದನ್ನ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನಾಡವನ್ನ ಹಬ್ಬವನ್ನಾಗಿ ನಾವು ಆಚರಿಸ್ತಾ ಹೋಗಬೇಕು ಅನ್ನುವುದೇ ನಮ್ಮ ಮನೋಭಾವನೆ ಆಗಿರುತ್ತದೆ. ಆ ಒಂದು ಉದ್ದೇಶ ಇಲ್ಲಿಂದ ಈಗ ಹೇಳಬೇಕು ಅಂದ್ರೆ ನಮ್ಮ ತಾಲೂಕಾ ಮತ್ತು ಜಿಲ್ಲಾದಿಂದ ನಮ್ಮ ಅಧ್ಯಕ್ಷರಾದಂಥ ಈಗ 500 ಜನ ಅಂತ ಹೇಳಿದಾರೆ. ಅದಕ್ಕಿಂತಲೂ ನಾವು ಜಾಸ್ತಿನೇ ಜನನ್ನ ಕರ್ಕೊಂಡು ಹೋಗುವಂತ ಉದ್ದೇಶ ನಮ್ದು ಇದೆ ಅಂತ ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ಗುಲ್ಬರ್ಗಾದಲ್ಲಿ ನಡೆಯುವಂಥ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಕನ್ನಡ ಅಭಿಮಾನಿಗಳು, ಸಾಹಿತಿಗಳು, ಸಂಘಟಕರು ಅಲ್ಲಿ ಸೇರುವಂಥದ್ದು ಒಂದು ವಿಶ್ವ ಕನ್ನಡ ದೊಡ್ಡ ಸಮ್ಮೇಳನ ಪ್ರತಿ ವರ್ಷದಂತೆ. ಆ ದೃಷ್ಟಿಯಲ್ಲಿ ನಮ್ಮ ಬಿಜಾಪುರ ಜಿಲ್ಲಾ ವತಿಯಿಂದಲೂ ಕೂಡ ಎಲ್ಲ ತಾಲೂಕಿನ ಗ್ರಾಮ ಘಟಕಗಳಿಂದ
ಮಹಿಳೆಯರು ಸೇರಿದಂತೆ ಈ ಒಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾವು ಪ್ರೆಸ್ ಮೀಟ್ ಹೋಗಿದ್ದು, ಇಲ್ಲಿಂದ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ನಾವೆಲ್ಲ ಭಜನೆ ಮತ್ತು ಹಾಡ ಮತ್ತು ಕನ್ನಡ ಸಂಸ್ಕೃತಿಗಳ ಕೋಲಾಟ ಇವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಗುಲ್ಬರ್ಗಾದಲ್ಲಿ ನಾವು ಬಿಜಾಪುರ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅಂತ ನಾವು ಹೇಳ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.